ಇಟಾಕಂತ ಬೆಲ್ಲ ಹಾಕ್ತಾರೆ. ಇದೇನು ಸಿಹಿ ಉಪ್ಪಿನಕಾಯಿ ಏನು ಬಿಸಿ ಅನ್ನ ಕಲ್ಸ್ಕೊಂಡ್ ತಿಂದ್ರೆ ಹೆಂಗಿರ್ತೈತಿ ಒಂದು ಗಂಗಳ ಅನ್ನೋಕತಿ. ಇದು ಎಳ್ಳಿಕಾಯಮ್ಮ, ಉಪ್ಪಿನಕಾಯಿ ಹಾಕ್ತಾ ಇದೀವಿ, ಹೆಚ್ಚುತ್ತಾ ಇದ್ದಾರೆ. ಎಳ್ಳಿಕಾಯಿ ಅಂತ ಇದು ಆರೆಂಜ್ ಅಲ್ಲ, ಇದು ಪಿತ್ತಕ್ಕೆ ಬಹಳ ಒಳ್ಳೇದಮ್ಮ. ಪಿತ್ತ ಅಂದ್ರೆ ಮೈ ಮೇಲೆಲ್ಲ ಗಲ್ಲೆ ಗಲ್ಲೆ ಬರುತ್ತಲ್ಲ, ಅದಕ್ಕೆ ತಿಂದ್ರೆ ಬಹಳ ಒಳ್ಳೇದು. ಉಪ್ಪಿನಕಾಯಿ ಹಾಕ್ತಿವಿ, ಹಾಕಿದ್ಮೇಲೆ ನೀರು ಕೊಟ್ಟು ತಿಂದು ನೋಡು ಎಷ್ಟು ಚೆನ್ನಾಗಿರ್ತದೆ. ಹೌದಾ? ಇದು ಎಳ್ಳಿಕಾಯಿ ಭಾಳ ವರ್ಷ ಆತಮ್ಮ ತಿಂದು. ನಮ್ಮ ಮನೆ ಮುಂದೆ ಎಳ್ಳಿಗೆ ಮರ ಇತ್ತು, ನಮ್ಮಮ್ಮ ಯಾವಾಗಲೂ ಇದನ್ನೇ ಮಾಡ್ತಿತ್ತು. ತಿಂದವು ಎಷ್ಟೋ ವರ್ಷ ಆಗಿತ್ತು. ನಮ್ಮ ಅಣ್ಣ ಊರಿಂದ ಕೊಟ್ಕೊಳ್ಸಿತ್ತು ಮನೆ, ನಮ್ಮ ಸೊಸೆ ಕೊಟ್ಟೋದ್ಲು. ಈಗ ಇದನ್ನ ಹಾಕ್ತೀನಿ ನಾನು. ಇದರಿಂದ ಎಲ್ಲಂದ ಆರೋಗ್ಯ ಅಂದರೆ ಭಾಳ ಒಳ್ಳೆಯದು. ಈ ಸಣ್ಣ ಮಕ್ಕಳು ತಿನ್ನಲ್ಲ ಅಂದರೆ ಇದನ್ನ ಹುಳಿ ಹಿಂಡಿ ಚಿತ್ರಾನ್ನ ಕೂಡ ಮಾಡ್ಕೊಡ್ಬೋದು, ಉಪ್ಪಿಟ್ಟೊಳಗೆ ಇಡ್ಬೋದು, ಅವಲಕ್ಕಿಗೆ ಇಡ್ಬೋದು. ಒಟ್ಟು ಪ್ರತಿಯೊಬ್ಬರು ಮನೆಗೆ ತಿಂದ್ರೆ ಒಳ್ಳೇದಿದು. ಇದು ನೋಡಮ್ಮ, BP ಶುಗರು ಎಲ್ಲರೂ ತಿಂದರೆ ಭಾಳ ಒಳ್ಳೇದು. ಉಪ್ಪಿನಕಾಯಿ ಇದು ನಿಂಬೆ ಹಣ್ಣಿನಕ್ಕಿಂತ ಕಂಚಿಕಾಯಿ ನಿಂಬೆಹಣ್ಣು ಆರೋಗ್ಯಕ್ಕೆ ಭಾಳ ಒಳ್ಳೆ ಉತ್ತಮವಾದ ಆಯುರ್ವೇದ ಇದ್ದಂಗೆ. ಇದು ತಿಂದರೆ ತುಂಬ ಒಳ್ಳೆಯದು ಅಮ್ಮ. ಇದು ಅದಕ್ಕೆ ಅಂತ ಅಲ್ಲ, ಈ ಬೀಡಿ ಆಮೇಲೆ ಎಲೆ ಅಡಿಕೆ ತಂಬಾಕು ತಿನ್ನೋರಿಗೂ ಪಿತ್ತ ಎಲ್ಲ ತೆಗಿತತೆ. ಆಮೇಲೆ ಮಕ್ಕಳಿಗೆ ಸ್ವಲ್ಪ ಕಹಿ ಅಂತ ತಿನ್ಲಿಲ್ದವ್ರಿಗೂ ಆ ಸಿಪ್ಪೆನ ಜುಗ್ಟಿ ನಾವು ತಿನ್ಬೇಕಾದ್ರೆ ಮಕ್ಳಿಗೆ ತಿನ್ನಿಸಿದ್ರು ಬೇದಿ ಮೂಲಕ ಕಫ ಎಲ್ಲ ಕರಗುತ್ತೆ. ಭಾಳ ಒಳ್ಳೇದದು. ಎದೆಗೆ ಒಂಥರ ಗೊಸ್ಸು ಅಂತತೆ. ಬಿಡ ಹುಳಿ ಏನು ತಿನ್ನೋಣ ಅಂತ ಬಿಡಬೇಡ್ರಿ, ಅದು ಆರೋಗ್ಯಕ್ಕೆ ಭಾಳ ಒಳ್ಳೇದು. ಅಜ್ಜಿ ಇದ್ರೊಳಗೆ ಉಪ್ಪಿನಕಾಯಿ ಹೆಂಗೆ ಹಾಕ್ತೀಯಾ? ಇದ್ರೊಳಗೆ ಉಪ್ಪಿನಕಾಯಿ ಹೆಂಗೆ ಹಾಕ್ತಿದ್ರೆ ಈಗ ಹೆಚ್ಚಿದೀವ, ಇದನ್ನ ಈ ಉಪ್ಪು ಎಲ್ಲ ಕಲಸಿ ಇದ್ರೊಳಗೆ ಹಾಕಿ ಒಂದು ವಾರ ಅದು ಎಲ್ಲ ಸಿಪ್ಪೆ ಎಲ್ಲ ಕೊಳಿಬೇಕು. ಆಮೇಲೆಲ್ಲ ಐಟಮ್ಸ್ಗಳೆಲ್ಲ ಹಾಕಿ ಎಲ್ಲ ಎಣ್ಣೆ ಹಾಕಿ ಆಮೇಲೆ ಮಾಡ್ತೀವಿ. ಎಲ್ಲ ಇದು ಕೊಳಿಬೇಕು. ಸಿಪ್ಪೆ ದಪ್ಪ ಐತಲ್ಲ, ಎಲ್ಲ ಒಂದು ವಾರ ನೀಟಾಗಿ ನೆನಿಬೇಕು ಸಿಪ್ಪೆ ಎಲ್ಲ. ಅಲ್ಲಿ ತನಕ ಈಗಲೇ ಹಾಕಿದ್ರೆ ಇದೆಲ್ಲ ಖಾರ ಎಲ್ಲ ಹತ್ತಲ್ಲ. ಆಮೇಲೆ ಕೊಡ್ತೀನಿ, ಚೆನ್ನಾಗಿರ್ತೈತಿ. ಹಾಕಮ್ಮ. ಅಯ್ಯೋ ಒಂದು ಎಳ್ಳಿಕಾಯಿಗೆ ಒಂದು ಇಡಿ ಹಾಕೋದು ನಮ್ಮಮ್ಮ. ಒಂದು ಇಡಿ ಕರೆಕ್ಟಾಗಿ ಹಾಕೋದು. ಹಾಕು, ಏನಾಗಲ್ಲ, ಹಾಕು. ಉಪ್ಪಿದ್ದು ಚೆನ್ನಾಗಿ. ಇವು ಸಿಪ್ಪೆ ಇರ್ತಾವಲ್ಲ ಸ್ವಲ್ಪ ಕಳಿತ ತಂಟಿ ಈಗ ಸಾಕು. ಈಗ ಲೆಕ್ಕದ ಪ್ರಕಾರ ಹಾಕೋದು ನಮ್ಮಮ್ಮ. ಹೌದು. ಇವನ್ನ ಎಲ್ಲ ಹೆಚ್ಚಿಬಿಟ್ಟು ಒಂದು ವಾರ ಉಪ್ಪಿನಾಗ ನೆನೆಸಿದ್ದೆ. ಈಗ ಇವಕ್ಕೆಲ್ಲ ಐಟಮ್ಸ್ ಹಾಕ್ಬೇಕು. ಏನೇನು ಹಾಕ್ಬೇಕು? ಈಗ ಅರಿಶಿನ, ಬೆಲ್ಲ, ಈಗ ಬೆಳ್ಳುಳ್ಳಿ, ಅರಿಶಿನ ಪುಡಿ, ಇದು ಮೆಂತೆ, ಸಾಸಿವೆ ಇವನ್ನ ಸ್ವಲ್ಪ ಬಿಸಿ ಮಾಡಿದ್ದೀನಿ. ಆಮೇಲೆ ಖಾರದ ಪುಡಿ ಇಷ್ಟೆಲ್ಲ ಇದಕ್ಕೆ ಬೆರೆಸಿ ಕಲಸಬೇಕು. ಸ್ಪೂನ್ ಅರಿಶಿನ ಹಾಕ್ರಿ. ಈಗ ಇದು ಎಳ್ಳಿಕಾಯಿ ಎಷ್ಟೊತ್ತು ಗೊತ್ತಾನಮ್ಮ? ಒಂದು ಅರ್ಧ ಕೆಜಿ ಐತೆ. ಅರ್ಧ ಕೆಜಿಗೆ ಅದೇ ಒಂದು ಸ್ಪೂನು ಅರಿಶಿನ ಪೌಡ್ರು. ಆಮೇಲೆ ಅದು ಇಷ್ಟು ಹಾಕು, 100 ಗ್ರಾಮ್ ಅರಿಶಿನ ಖಾರ ಪುಡಿ, 100 ಗ್ರಾಮ್ ಖಾರ ಪುಡಿ, 100 ಗ್ರಾಮ್ ಖಾರ ಪುಡಿ. ಈ ಸಾಸಿವೆ, ಮೆಂತೆ ಎರಡು ಸೇರಿ ಸ್ವಲ್ಪ ಬಿಸಿ ಮಾಡಿ 50 ಗ್ರಾಮ್ ಐತೆ. ಸ್ವಲ್ಪ ಬಿಸಿ ಮಾಡಿ ಪೌಡರ್ ಮಾಡ್ಕೋಬೇಕು. ಅದನ್ನ ಪೌಡರ್ ಮಾಡಿದೀವಿ. ಪೌಡರ್ ಹಾಕ್ತಾ ಇದೀವಿ ನಾವು. ಒಂದು ಅಚ್ಚು ಬೆಲ್ಲದೊಳಗೆ ಅರ್ಧ ಹಚ್ಚನ್ನ ಪುಡಿ ಮಾಡಿದೀವಿ ನಾವು. ಈಗ ಅದನ್ನ ಅದ್ರೊಳಗೆ ಹಾಕ್ಬೇಕು. ಇಷ್ಟು ಉಪ್ಪಿನಕಾಯಿಗೆ ಅರ್ಧ ಹಚ್ಚು ಬೆಲ್ಲ ಆದ್ರೆ ಸಾಕಾಗುತ್ತೆ. ಅದು ಚೆನ್ನಾಗಿ ಅದ್ರೊಳಗೆ ಉಪ್ಪು, ಖಾರ, ಉಪ್ಪು, ಬೆಲ್ಲ ಎಲ್ಲ ಅದು ನೆಂದಷ್ಟು, ಆಮೇಲೆ ಚೆನ್ನಾಗಿ ಕಹಿ ಎಲ್ಲ ಹೋಗಿ ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಆ ಒಂದು ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕ್ಕೋಬೇಕಾಗಿದೆ. ಒಗ್ಗರಣೆಗೆ 4 ಟೇಬಲ್ ಸ್ಪೂನ್ ಎಣ್ಣೆ, ಹಾಗೆ 1 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ತನಕ ನೋಡ್ಕೋಬೇಕು. ನೋಡ್ಕೊಂಡಾದ ನಂತರ ಚೆನ್ನಾಗಿ ಎಲ್ಲ ಸಾಸಿವೆ ಸಿಡ್ದಾದ ಮೇಲೆ ಸ್ವಲ್ಪ ಒಣಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಒಗ್ಗರಣೆನ ಕಂಪ್ಲೀಟ್ ಮಾಡ್ಕೋಬೇಕು. ಒಗ್ಗರಣೆ ಎಲ್ಲ ಕಂಪ್ಲೀಟ್ ಆದ ನಂತರ ಕೊನೆಯದಾಗಿ ಇಂಗನ್ನು ಸೇರಿಸ್ಕೋಬೇಕು. ಇಂಗನ್ನೆಲ್ಲ ಸೇರಿಸಾಗಿರೋಂಥ ಒಗ್ಗರಣೆನ ನೀಟಾಗಿ ಆ ಒಂದು ಮಸಾಲೆ ಹಾಕಿರುವಂಥ ಉಪ್ಪಿನಕಾಯಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಂಪ್ಲೀಟಾಗಿ ಮಿಶ್ರಣ ಆದ ನಂತರ ಉಪ್ಪಿನಕಾಯಿನ ನಾವು ಎತ್ತಿಟ್ಕೊಂಡು ಉಪ್ಪಿನಕಾಯಿ ರೆಡಿಯಾಗಿರುತ್ತೆ.
ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕಿದೀವಿ, ತೋರಿಸಿದೀವಿ ನಾವು ನಿಮಗೆ. ಈಗ ಇದೆಲ್ಲ ಚೆನ್ನಾಗಿ ಕರೆಕ್ಟಾಗಿ ಅದು ಮೆತ್ತಗಾದ್ಮೇಲೆ ನೀವು ತಿನ್ಬೇಕಾರೆ ನಿಮ್ಗೆ ಉಪ್ಪು ಖಾರ ಮತ್ತು ಬೇಕು ಅಂದರೆ ನೀವು ಹಾಕ್ಕೋಬೋದು, ಹಾಕ್ಕೊಂಡು ಕಲಸಿ ಇಟ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕನಾಗೆ. ಈಗ ನಾವು ತೋರಿಸಿರೋದಲ್ದ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಬೇಕು ಖಾರ ಬೇಕು ಅಂದರೆ ಹಾಕ್ಕೋಬೋದು. ಆಮೇಲೆ ಇದು ಭಾಳ ಒಳ್ಳೇದು ಆರೋಗ್ಯಕ್ಕವ. ಈ ತಂಬಾಕು ಬೀಡಿ ಸಿಗರೇಟು ಅಡಿಕೆಲೆ ನಾವು ಹಾಕ್ಯನವರು ಇದನ್ನು ತಿಂದರೆ ಕಹಿ, ಈ ಎಳ್ಳಿಕಾಯಿನ ಕಹಿ ತಿಂದರೆ ಪಿತ್ತ ಎಲ್ಲ ಹೊಡಿತತೆ, ಮನುಷ್ಯನಿಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮ್ಮ ಮನೆಗೆಲ್ಲ ಹೇಳ್ತಿದ್ರು, ಹಾಕ್ತಿದ್ರು. ಈಗ ಹಾಕಿದ್ದೀವಿ. ಎಳ್ಳಿಕಾಯಿ ಉಪ್ಪಿನಕಾಯಿ ಮುಂಚೆ ಭಾಳ ಥರದ್ದು ನಮ್ಮ ಅಪ್ಪಾಜಿ ಯಾಕ್ರಿ ಅಂತ. ನಮಗೆ ಮಕ್ಕಳು ಸಣ್ಣರಿದ್ವಲ್ಲ, ನಮಗೆ ಕೊಡೋರು ತಿನ್ರಿ ಅಂತೇಳಿ. ಅಯ್ಯಪ್ಪ ಬೇಡ ಕೈ ಐತೆ ಅಂತ ಹೊಡೋಗ್ತಿದ್ವಿ. ನಮ್ಮ ಅಪ್ಪ ಹೇಳಿದ್ರು ಇವತ್ತು ಭಾಳ ಒಳ್ಳೇದು, ನಮ್ಮ ಮಕ್ಕಳು ತಿನ್ನಲ್ಲಪ್ಪ ಅನ್ನೋದು. ಆ ತಂಗಳ ಮುದ್ದಿಗೂ ಹಾಕೊಂಡು ತಿನ್ನೋರು, ಅನುಪ ಹಾಕೊಂಡು ತಿನ್ನೋರು, ಎಲ್ಲದಕ್ಕೂ ಹಾಕೊಂಡು ತಿನ್ನೋರು. ನಮಗೆ ಕೊಡೋರು, ನಾವು ಕೈ ಅಂತ ಒಂಚೂರು ಮೇಗಳದಕ್ಕಿ ಬೇಡ ಅಂತಿದ್ವಿ. ಇದು ಭಾಳ ಒಳ್ಳೇದು, ಈಗ ಅನ್ಸೈತೆ ನಮಗೆ ತಿನ್ನಬೇಕು ಅಂತ. ಎಳ್ಳಿಕಾಯಿ ಮರ ನಮ್ಮ ಮನೆ ಮುಂದಿತ್ತು. ನಮ್ಮಪ್ಪ ಅರ್ಧ ಬರದ ಕಾಯಿ ಆದಾಗ ಅವನ್ನೆಲ್ಲ ಕಿತ್ತು ರಸ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಕುಡಿತಿತ್ತು. ನಮಗೆ ಕಳಮ ನಾವು ಹುಡುಕ್ತಿದ್ವಿ. ಬೇಡಪ್ಪ ಬೇಡ ಅಂದರು. ಇದು ಒಳ್ಳೇದಮ್ಮ, ಈ ಕಿಲುಬುಗಳ ಹೊಟ್ಟೆಗಿರ್ತಾವಲ್ಲ ಅವೆಲ್ಲ ಸಾಯ್ತವೆ, ಕುಡಿಬೇಕು ಅಂತ ಕೊಡೋದು. ನಾವು ಕುಡಿಯಲ್ಲ ಅಂದರೆ ನಮ್ಮಮ್ಮ ಚಿತ್ರಾನ್ನ ಕುಡಿಯಿದ್ದು ಉಪ್ಪಿನಕಾಯಿ ಮಾಡ್ತಿತ್ತು. ಇದು ಇಲ್ಲ ಅಂದರೆ ನಾವು ಹೊಟ್ಟೆ ನೋವು ಅದು ಇದು ಅಂದರೆ ಹೊಸ ನೀರು ಹಾಕಿ ತೊಗೊಂಡು ಕುಡಿಸೋದು ನಮಗೆ. ಅದಕ್ಕಾಗಿ ಇದನ್ನು ಬಲವಂತ ಮಾಡಿ ತಿನ್ಸೋದು ಉಪ್ಪಿನಕಾಯಿ. ಕಿಲುಬುಳ ಅಂದರೆ ಜಂತು, ಅವನ್ನ ಬೆಳೆಯಕ್ಕೆ ಬಿಡಬಾರ್ದು, ಇವನ್ನೆಲ್ಲ ತಿನ್ನಬೇಕು. ಇವಾಗ ಇವೆಲ್ಲ ಜಾಸ್ತಿ ಸಿಗಲ್ಲ, ಸಿಕ್ಕರು ಕೆಲವ್ರಿಗೆ ಮಾಡಲ್ಲ, ಮಾಡಕ್ಕೆ ಟೈಮ್ ಸಿಗಲ್ಲ ಅಂತ ಮಾಡದಂಗೆ ಇರಬೇಡ್ರಿ, ಮಾಡ್ರಿ ತಿನ್ರಿ. ಸಣ್ಣ ಮಕ್ಕಳು ತಿನ್ಬಹುದು. ಉಪ್ಪಿನಕಾಯಿ ನೀನು ತಿಂಗಳು ತುಂಬ ತಿನ್ನೋದು ಒಂದೇ, ಇದನ್ನ 2 ತೊಳೆ ತಿನ್ನೋದು ಒಂದೇ. ಆಯುರ್ವೇದಿಕ್ ಔಷಧಿ ಇದ್ದಂಗೆ ಇದು ಅಂತ ಮೆಡಿಸಿನ್ ಇದ್ದಂಗೆ. ಅದು ಮಾಡೋದೇನು ಅಷ್ಟು ಕಷ್ಟ ಅನಿಸ್ಲಿಲ್ಲ ಇದನ್ನು. ನಿಜ. ಅಯ್ಯೋ ಯಾಕ ಹಿಂದೆ ನೋಡಿ ನೀನು ಚೆನ್ನಾಗೈತೆ ಅಮ್ಮ. ಅಲ್ಲ ಬಿಸಿ ಅನ್ನ ಕಲ್ಸ್ಕೊಂಡ್ ತಿಂದ್ರೆ ಹೆಂಗಿರ್ತೈತಿ? ಒಂದು ಗಂಗಳ ಅನ್ನೋಕತಿ ಮತ್ತೆ ತೊಳಿತು ಬಿಡ ಮಗ ನಂಗೆಕ್ಕಲ್ಲ. ಎಳ್ಳಿಕಾಯಿ ಉಪ್ಪಿನಕಾಯಿ ಇದನ್ನ ನಾನು ನೆಕ್ಕಿದ್ದೀನಿ, ತೊಳಿಬೇಕು ಸ್ವಲ್ಪ. ಬಿಡ್ರಿ ಎತ್ತಿಡೋಣ ಆಯ್ತಾ? ಪುಟಿ ಅದರಲ್ಲಿ ಮುತ್ತ ಅಮ್ಮ ಎಲ್ಲ ಹಿಂಗ ಅನ್ನಮ್ಮ. ಅಮ್ಮ ಸುತ್ತಲೂ ಐತಮ್ಮ, ಅವ್ರು ಮಾಡಲ್ಲ ಇರ್ರಿ ಆಂಟಿ, ಮಾಡ್ತೀನಿ. ಅವ್ರು ಕಾಣಲ್ಲ ಅವ್ರಿಗೆ ನೆಟ್ಟಿಗೆ. ಹಣ್ಣುಗಳು ಅಮ್ಮ ನೋಡ್ರಿ ಅವಳು ನೋಡ್ರಿ ನೀವು ನೆಕ್ಕ ಅಮ್ಮ ಕೈ ನೆಚ್ಚಂಬಿಡ್ ನೀನು ಬಂದು. ಅಮ್ಮ ಇಟಾಕಂದ್ ಬೆಲ್ಲ ಹಾಕ್ತಾರೆ. ಅಮ್ಮ ಇದೇನ್ ಸಿಹಿ ಉಪ್ಪಿನಕಾಯಿ ಏನು ಹೆಂಗಪ್ಪ ತಿನ್ನ? ಉಪ್ಪಿನಕಾಯಿ ಲೆಕ್ಕ ಹಾಕ್ರಿ ನೀ ಎಷ್ಟು ಹಾಕ್ಬೇಕಂತ. ಬರಬ್ಬರಿ ಹಾಕ್ಬೇಕು ಬಿಡವ. ಯಾಕಂದ್ರೆ ಸಿಹಿಗೆ ಗಣಮಗ ಬಿಡ ಮದೇಲ್ ಸಿಹಿ ದೇವ